ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ. ನಾವೀಗ ಮಳೆಗಾಲದಲ್ಲಿದ್ದೀವಿ. ಮುಂಚೆ ಮೇ ತಿಂಗಳಲ್ಲಿ ತುಂಬ ವೀಡಿಯೋಗಳನ್ನ ಮಾಡಿದೆ, ಬಟ್ ಅದು ಮಳೆ ಸ್ಟಾರ್ಟ್ ಆದ ನಂತರ ಎಲ್ಲ ತೊಂದರೆ ಆಗೋದಕ್ಕೆ ಯಾವುದನ್ನು ಕೂಡ ಅಪ್ಲೋಡ್ ಮಾಡಲಿಲ್ಲ. ಆದರೆ ಈಗ ನಾವೀಗ ಸಕಲೇಶಪುರದ ಆನೆಮಾಲ್ನಿಂದ ಏನು ದೋಣಿಗಲ್ಲು ಮತ್ತು ಮಾರನಹಳ್ಳಿ ನಿನ್ನೆ ಮೊನ್ನೆ ಮಳೆ ತುಂಬ ಯಥೇಚ್ಛವಾಗಿ ಆಗ್ತಾ ಇತ್ತು. ಅಂದರೆ ಜೂನ್ 15, 16, 17 ಕಳೆದ ಬಾರಿ ಲ್ಯಾಂಡ್ ಸ್ಲೈಡ್ ಆಗಿದ್ದು ಅಂತಂದರೆ ನೋಡಿ, ಇದೆ ಇಲ್ಲಿ ಮನೆಗಳಿದ್ದು ಈ ಜಾಗದಲ್ಲಿ ತುಂಬ ಲ್ಯಾಂಡ್ ಸ್ಲೈಡ್ ಆಯಿತು. ಆ ಕಾರಣಕ್ಕೆ ಅವತ್ತು ರಾತ್ರಿ ಸಕಲೇಶಪುರದಲ್ಲಿ ಆದಂಥದ್ದು ಅದನ್ನು ಶಿರಾಡಿ ಘಾಟ್ ಅಂತೇಳಿ, ಅಂದರೆ ಸಕಲೇಶಪುರದಲ್ಲಿ ಲ್ಯಾಂಡ್ ಸ್ಲೈಡ್ ಆದರೂ ಕೂಡ ಅವರು ಹೇಳುವಂಥದ್ದು ಶಿರಾಡಿ ಘಾಟ್ನಲ್ಲಿ ರಸ್ತೆ ಕುಸಿತ, ಗುಡ್ಡ ಕುಸಿತ ಅಂತಲೇ ಹೇಳ್ತಾರೆ. ಆ ರೀತಿಯಾದಂಥ ಒಂದು ವಾತಾವರಣ ನಾನು ಪ್ರತಿನಿತ್ಯ ನೋಡುವಂತಹ ಒಂದು ನ್ಯೂಸ್ಗಳು. ನಾವು ಮಾರನಹಳ್ಳಿವರೆಗೂ ಏನಿದೆ ದೊಡ್ಡ ತಪ್ಪಲೆ ಶಿರಾಡಿ ಘಾಟ್ ಅಂತ ಹೇಳಿದ್ರೆ ಓಕೆ. ದೊಡ್ಡ ತಪ್ಪಲೆ ಹತ್ರ ಮಾರನಹಳ್ಳಿ ಹೆಗ್ಗದ್ದೆ ಅದನ್ನೇ ಮೆನ್ಷನ್ ಮಾಡ್ಬೋದು. ಸಕಲೇಶಪುರದ ಮಾರನಹಳ್ಳಿ, ಸಕಲೇಶಪುರದ ಹೆಗ್ಗದ್ದೆ, ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟರೆ ನಾವು ಸರಿ ಅಂತ ಹೇಳ್ಬೋದು. ಶಿರಾಡಿ ಘಾಟ್ ಅಂತ ಅಂದಾಗ ಎಲ್ಲಿ ಬರ್ತದೆ? ಮಾರನಹಳ್ಳಿಯಿಂದ ಹೆಗ್ಗದ್ದೆ, ಮಾರನಹಳ್ಳಿಯಿಂದ ಮುಂದೆ ಇರುವಂತಹ ಏನು ರಸ್ತೆ ಇದೆ, ಶಿರಾಡಿ ಘಾಟಿನ ರಸ್ತೆ, ಮಾರನಹಳ್ಳಿ ಟು ಗುಂಡ್ಯ, ಅದಕ್ಕೆ ಶಿರಾಡಿ ಘಾಟ್ ಅಂತ ಕರೆಯುವಂಥದ್ದು. ಶಿರಾಡಿ ಘಾಟ್ನಲ್ಲಿ ಏನು 26 ಕಿಲೋಮೀಟರ್ ರಸ್ತೆ ಇದೆ. ಮಾರನಹಳ್ಳಿಯಿಂದ ಗುಂಡ್ಯದ ಅಡ್ಡಹೊಳೆಯ ತನಕ ಏನು ರಸ್ತೆ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಆ ರಸ್ತೆಯಲ್ಲಿ ತೊಂದರೆ ಇರುವಂಥದ್ದು ಸಕಲೇಶಪುರದ ಆನೆಮಾಲ್ನಿಂದ ಸಕಲೇಶಪುರದ ಮಾರನಹಳ್ಳಿ, ಅಂದರೆ ದೋಣಿಗಲ್ಲು, ಕೆಸ್ಗನಹಳ್ಳಿ, ಹೆಗ್ಗದ್ದೆ, ಮಾರನಹಳ್ಳಿ, ಈ ನಾನಾ ರೀತಿಯ ಇದರಲ್ಲಿ ಇದಿದೆ ನೋಡಿ. ನೆನ್ನೆ ಇಲ್ಲಿ ಮರ ಮುರ್ಕ ಬಿದ್ದಿತ್ತು, ಈ ಮರವನ್ನು ಕಟ್ ಮಾಡಿದ್ದಾರೆ. ಈ ಎಡಬದಿಯಲ್ಲಿ ಇವು ಕಟ್ಟಿದಂಥ ಕಲ್ಲಿನ ತಡೆಗೋಡೆಗಳು ನೋಡಿ ಪರಿಸ್ಥಿತಿ ನೋಡಿ, ಎಲ್ಲ ಮಣ್ಣು ಅದ್ರ ಮೇಲೆ ಕುಸ್ಕೊಂಡು ಬೀಳ್ತಾ ಇದೆ. ಇದು ಇವ್ರು ಮಾಡೋಂಥ ಕಾಮಗಾರಿ. ಅಂದರೆ ಮುಂಚೆನೇ ಹೇಳ್ತಾ ಇದ್ದು 4 ರಿಂದ 5 ಅಡಿ ಹೈಟಷ್ಟು ಮಾತ್ರ ತಡೆಗೋಡೆಯನ್ನು ಕಟ್ತಾ ಇದ್ದಾರೆ. ಅದು ಯಾವುದೇ ರೀತಿಯ ಒಂದು ಗಟ್ಟಿಮುಟ್ಟಾದಂಥ ತಡೆಗೋಡೆ ಕೂಡ ಅಲ್ಲ ಅಂತೇಳಿ ಅಂತ. ಅದು ಇವತ್ತು ಈ ರೀತಿಯಾದಂಥ ತೊಂದರೆಗಳು ಆಗ್ತಾಯಿದೆ. ಯಾಕೆಂದರೆ ನೀವು ಇಲ್ಲಿ ನೋಡ್ಬೋದು, ತಡೆಗೋಡೆ ಇರೋಂಥದ್ದು ಒಂದು 5-6 ಅಡಿ ಇದ್ದರೆ ಅದು 60 ರಿಂದ 80 ಅಡಿ ಹೈಟ್ ಇರುವಂಥ ಗುಡ್ಡವನ್ನು ಬಗ್ದಿರೋಂಥ. ನೀವು ಬಲ ಬದಿಯಲ್ಲಿ ಸಹ ನೋಡ್ಬೋದು ನೋಡಿ, ಎಲ್ಲ ಬದಿಯಲ್ಲಿ ಕೂಡ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ನಾವೀಗ ಸಿಮೆಂಟ್ ರೋಡಲ್ಲಿ ನಾರ್ಮಲಾಗಿ ಬರ್ತಾ ಇದ್ವಿ. ಆದರೆ ನಾನು ನಿಮಗೆ ಕಳೆದ ಬಾರಿ ತೋರಿಸ್ದಂಗೆ ಏನು ದೋಣಿಗಲ್ ಭಾಗದಲ್ಲಿ ಈ 900 ಮೀಟ್ರು, ಅಂದರೆ 1 ಕಿಲೋಮೀಟರ್ ಅಷ್ಟು ದೂರ ಬಾಕಿ ಉಳಿದಿದೆ ಕೆಲಸ. ಇದು ಬಾಕಿ ಉಳಿದಿರುವಂಥ ಕೆಲಸ, ಈ ಕಡೆಯಿಂದ ಸಕಲೇಶಪುರದಿಂದ ಬಾಕಿ ಉಳಿದಿರುವಂಥ ಕೆಲಸ. ಇದು ದೋಣಿಗಲ್ನ ಸರ್ಕಲ್ ಅಂತ ಹೇಳ್ತೀವಿ, ಅಂದರೆ ಮಂಜರಾಬಾದ್ ಫೋರ್ಟ್ ಸರ್ಕಲ್ ಅಂತಲೂ ಕೂಡ ಕರೀತೇವೆ. ಮತ್ತೊಮ್ಮೆ ಹೇಳಬೇಕಂದ್ರೆ ಇದು 2 ಬದಿಗೆ ಇದು ಟರ್ನ್ ಆಗ್ತದೆ. ಒಂದು ಬಲ ಬದಿಗೆ ನಾವು ತಿರುಗಿದ್ರೆ ಸುಬ್ರಹ್ಮಣ್ಯ, ಗುಂಡ್ಯ, ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರಿಗೆ ಹೋಗ್ಲಿಕ್ಕೆ ಅಂತ. ಎಡಬದಿಗೆ ತಿರುಗಿದ್ರೆ ಅದು ಕೊಡ್ಲಿಪೇಟೆ, ಸೋಮವಾರಪೇಟೆ, ಕೊಡಗು ಹೋಗ್ತದೆ. ಮತ್ತು ಇನ್ನೊಂದು ಬರ್ಗೋಗಿ ನಾವು ಮಂಗಳೂರಿಗೆ ಮತ್ತು ಸುಬ್ರಹ್ಮಣ್ಯ ಮುಟ್ಬೋದು. ಅಂದರೆ ಬಿಸ್ಲೆ ಘಾಟ್ ಮೂಲಕ ಎಡಬದಿಯಲ್ಲಿ ಎತ್ತೂರು ಬಿಸ್ಲೆ ಘಾಟ್ ಮೂಲಕ ಸುಬ್ರಹ್ಮಣ್ಯವನ್ನು ನಾವು ಮುಟ್ಬೋದು. ಇದು ಪ್ರೆಸೆಂಟ್ ಇರುವಂತಹ ಒಂದು ಲಕ್ಷಣಗಳು. ಇದು ಈ ಏನು ದೋಣಿಗಲ್ನ ಕಳೆದ 10 ವರ್ಷಗಳಿಂದಲೂ ಈ ಭಾಗದ ಕೆಲಸ ಹೀಗೆ ಮರೀಚಿಕೆಯಾಗಿಯೇ ಉಳಿದಿದೆ. ಇದು ನಾವೀಗ ಮಳೆಗಾಲದಲ್ಲಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೇನೆ. ಅಂದರೆ ಇವತ್ತಿನ ಜೂನ್ 18ನೇ ತಾರೀಕಿಗೆ ಏನು ಬಂದಿದ್ದೇವೆ ಆ ಥರಕ್ಕೆ ನಾವಿಲ್ಲಿ ದೋಣಿಗಲ್ನಲ್ಲಿ ತುಂಬ ಹರಸಾಹಸ ಮಾಡಬೇಕಾಗ್ತದೆ. ಇಲ್ಲಿ ಟ್ರಾಫಿಕ್ ಆದಾಗ ತುಂಬ ಸಮಸ್ಯೆಗಳು ಕೂಡ ಉಂಟಾಗ್ತದೆ. ಯಾಕೆಂದರೆ ಲಾರಿಗಳು ತುಂಬ ಸ್ಲೋ ಆಗಿ ಬರೋದ್ರಿಂದ ಎಲ್ಲದೂ ಕೂಡ ವೆಹಿಕಲ್ಗಳು ನಿಧಾನಗತಿಯಲ್ಲೇ ಹೋಗ್ಬೇಕಾಗಿರುವಂಥ ಪರಿಸ್ಥಿತಿ ಬರ್ತದೆ ಇಲ್ಲಿ. ಒಂದಿಷ್ಟು ಮಳೆ ಇರುವ ಕಾರಣ ಇಂದಿಗೆ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಮಳೆ ಜಾಸ್ತಿಯಾಗಿ ಇತ್ತು ಅಂತ ಹೇಳ್ಬೋದು. ಇದು ದೋಣಿಗಲ್ನಲ್ಲಿ ಉಳಿದಿರುವಂತಹ ರಸ್ತೆ ಕಾಮಗಾರಿ ಉಳಿದಿರುವಂಥ ಕೆಲಸ ಇದು. ಇಲ್ಲಿ ಏನು 1 ಕಿಲೋಮೀಟರ್ ಮುಗಿದ ನಂತರ ನಮಗೆ ಮತ್ತೆ ಸಿಮೆಂಟ್ ರಸ್ತೆ ಏನು ಸಿಗ್ತದೆ ನೋಡಿ. ಈಗ ಈ ಥರ ಓವರ್ಟೇಕ್ ಮಾಡಲಿಕ್ಕೆ ಅಂದರೆ ಗ್ಯಾಸ್ ಟ್ಯಾಂಕರ್ಗಳು, ಲೋಡ್ ಲಾರಿಗಳು
ಸ್ಲೋ ಆಗಿರುವಾಗ ಈ ಬೇರೆಯ ವೆಹಿಕಲ್ಗಳು ಏನು ಖಾಲಿ ವೆಹಿಕಲ್ಗಳು ಇರ್ತದೆ ಅವರು ಓವರ್ಟೇಕ್ ಮಾಡಲಿಕ್ಕೆ ಬಂದಾಗ ಈ ರೀತಿಯಾದಂಥ ಒಂದು ಟ್ರಾಫಿಕ್ಕು ಅಡಚಣೆಯನ್ನು ಉಂಟು ಮಾಡ್ತದೆ. ನೀವು ಬಲಬದಿಯಲ್ಲಿ ನೋಡ್ಬೋದು, ಈಗ ಎಲ್ಲ ರೀತಿಯಾದಂತಹ ಏನು ಒಂದು ಈ ತಡೆಗೋಡೆಯನ್ನು ಕಟ್ಟಿದ್ದಾರೆ ಆ ಕಲ್ಲಿನಲ್ಲಿ, ಅದೆಲ್ಲವೂ ಕೂಡ ಬೀಳುವಂತಹ ಒಂದು ಕೆಲಸ ಕಳೆದ 3-4 ದಿನಗಳಿಂದ ಆಗ್ತಿದೆ. ನ್ಯೂಸ್ಗಳಲ್ಲಿ ನಾವು ನೋಡಲಿಕ್ಕೆ ಏನಂತ ನೋಡಲಿಕ್ಕೆ ಅಂತಂದರೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಎಂಬುವ ಮಾಹಿತಿಯನ್ನು ನಾವು ನೋಡ್ತಾ ಇರುವಂಥದ್ದು. ಆದರೆ ಇದು ಶಿರಾಡಿ ಘಾಟ್ ಅಂತ ಶಿರಾಡಿ ಘಾಟಿಗೆ ಸೇರ್ತದೆ. ಆದರೆ ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಹೆಗ್ಗದ್ದೆ ಮಾರನಹಳ್ಳಿ ಅಂತ ಕೇಳ್ಬೋದು, ದೋಣಿಗಲ್ ಹೆಗ್ಗದ್ದೆ ಮಾರನಹಳ್ಳಿ ಅಂತೇಳಿ ಹೇಳ್ಬೋದು ನಾವು ಅಂತೇಳಿ ಹೇಳ್ತೇನೆ. ನಾವು ಸರಾಗವಾಗಿ ಇಲ್ಲಿ ಈಗ ಯಾವುದೇ ರೀತಿಯ ರೋಡಿನ ಅಡಚಣೆ ಇಲ್ಲ, ಯಾಕೆಂದರೆ ಎರಡು ಬದಿಯ ರಸ್ತೆ ಆಗಿರೋದ್ರಿಂದ ಈಗ ಏನು ಗುಡ್ಡ ಕುಸಿದಾಗ ಮಾಡಿದಾಗ ಮಣ್ಣನ್ನು ತೆಗೆಯುವಂಥ ಕಾಮಗಾರಿನ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಯಾವುದೇ ರೀತಿ ಅಷ್ಟು ಅಡಚಣೆಗಳು ಇಲ್ಲ ಅಂತ ಹೇಳ್ಬೋದು. ನೀವು ಬಲಬದಿಯಲ್ಲಿ ನೋಡ್ಬೋದು, ಈಗ ಏನು ಆ ತೋಟಗಳ ಹತ್ರ ಕಾಣಿಸ್ತದೆ 40ರಿಂದ 50 ಅಡಿ ಎತ್ತರವಾದಂಥ ಗುಡ್ಡಗಳನ್ನು ಕೊರೆದಿರುವಂಥದ್ದು, ಅದು ಇವಾಗ ಸಂಪೂರ್ಣವಾಗಿ ರಸ್ತೆಗೆ ಮಣ್ಣು ಬೀಳ್ತಿರೋವಂಥದ್ದು ನೋಡ್ಬೋದು ನೀವಲ್ಲಿ. ಈ ಕಾರಣಕ್ಕೆ ಅದು ತೊಂದರೆಗಳಾಗ್ತಾ ಇದೆ. ಇದು ಏನು ಕಪ್ಪಳ್ಳಿ ಅಂತ ಬರ್ತದೆ ಈ ಭಾಗದ ಜಾಗ, ಇಲ್ಲಿ ಸೊ 50 ಅಡಿ ಎತ್ತರದ ಮಣ್ಣನ್ನು ತೆಗೆದು ಇವರು 4 ಅಡಿಯಿಂದ 5 ಅಡಿ ತಡೆಗೋಡೆಯನ್ನು ಕಟ್ಟಿದ್ರೆ ಅದು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ನೋಡಿ, ಇಲ್ಲಿ ಎಡಬದಿಯಲ್ಲಿ ಕೂಡ ಮಣ್ಣು ಒಂದು 60 ಅಡಿ ಹೈಟಲ್ಲಿರುವಂಥ ರಸ್ತೆಯನ್ನು ಕೇವಲ 6 ಅಡಿ ರಸ್ತೆ ಕಟ್ಟಿರುವಂಥದ್ದು, ಇಲ್ಲೆಲ್ಲ ಮಣ್ಣು ಕುಸಿಯುವಂಥ ಕೆಲಸಗಳು ಆಗ್ತಾ ಇದೆ. ಈ ಕಾರಣಕ್ಕೆ ತೊಂದರೆಗಳು ಕಳೆದ ಏನು 3-4 ದಿವಸಗಳಿಂದ ಮಳೆ ಸ್ವಲ್ಪ ಹೆಚ್ಚಾಗಿದೆ, ಅದು ಇಲ್ಲಿ ತೊಂದರೆಯನ್ನು ಮಾಡ್ತಾ ಇದೆ. ಮಣ್ಣುಗಳು ಕುಸಿಯುವಂಥದ್ದು ಮಾಡೋವಂಥದ್ದು ಎಲ್ಲ ಆಗ್ತಾ ಇರುವಂಥದ್ದು. ನೀವು ಎಡಬದಿಯಲ್ಲಿ ಈಗ ಅಬ್ಸರ್ವ್ ಮಾಡ್ಬೋದು ಎಷ್ಟು ಮಣ್ಣಿನ ಗಾತ್ರ ರೋಡಿಗೆ ಬಿದ್ದಿದೆ ಅಂತಂದರೆ. ರಸ್ತೆನೂ ಕೂಡ ಹಾಕಿಲ್ಲ, ಬೆಡ್ಡಿಂಗ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಂಥದ್ದು ರಸ್ತೆ ಹಾಕಲಿಕ್ಕೆ ಅಂತೇಳಿ. ಆ ಸಮಯದಲ್ಲಿ ಅದು ರಸ್ತೆ ಕುಸಿದಿದೆ, ಗುಡ್ಡ ಕುಸಿದಿದೆ. ಗುಡ್ಡ ಅನ್ನಲಿಕ್ಕೆ ಇಲ್ಲಿ ಯಾವುದೇ ರೀತಿ ಗುಡ್ಡ ಅಂತಂದರೆ ಇದೆಲ್ಲ ಇರುವಂಥದ್ದೇ ಗುಡ್ಡ, ಇದು ತೋಟಗಳು. ಅದು ಮಣ್ಣು ಯಾವುದೇ ರೀತಿಯ ಗಟ್ಟಿ ಮಣ್ಣಲ್ಲ, ತುಂಬ ಶುಭ್ರವಾದ ಮಣ್ಣು. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಸಹ ಕುಸಿದಿದೆ. ಮತ್ತು ಅಲ್ಲಿ ಕಲ್ಲು ಕಟ್ಟಿರುವಂಥ ಒಂದು ನೀವು ಅಬ್ಸರ್ವೇಷನ್ ಮಾಡ್ಬೋದು, ಆ ರೀತಿಯಾದಂಥ ಒಂದು ಕಲ್ಲನ್ನು ಕಟ್ಟಿರುವಂಥದ್ದು ಮತ್ತು ಅದಕ್ಕೆ ಸಿಮೆಂಟ್ ಕೊಟ್ಟಿರುವಂಥದ್ದು. ಇಲ್ಲಿ ನೇರವಾದ ರಸ್ತೆಯನ್ನು ಮಾಡಲಿಕ್ಕೆ ಏನು ಕೆಸಗನಹಳ್ಳಿ ಹತ್ರ ಮಾಡ್ತಾಯಿದ್ರು, ಅದು ಸ್ವಲ್ಪ ಬಾಕಿಯಾಗಿ ಉಳಿದಿದೆ. ಇಲ್ಲಿ ಮಿಷಿನನ್ನು ಇಲ್ಲಿಗೆ ತಂದು ರೆಡಿ ಮಾಡಿದರು ರಸ್ತೆಯನ್ನು ಹಾಕಲಿಕ್ಕೆ ಅಂತೇಳಿ ಕಳೆದ ವಾರ. ಆದರೆ ಈಗ ಎರಡೂ ಬದಿಯಲ್ಲಿ ಮಣ್ಣು ಕುಸ್ತಿರೋ ಕಾರಣ ತೊಂದರೆ ಆಗಿದೆ. ಆಗ್ತಾ ಇದ್ರು, ಬಟ್ ಅಲ್ಲಿ ನೋಡಿ ಮಣ್ಣು ಕುಸ್ತಿದೆ, ಆ ಕಾರಣಕ್ಕೆ ಅಲ್ಲಿ ಬಾಕಿಯಾಗಿ ಉಳಿದಿದೆ. ನಾವೀಗ ಬಲಬದಿಗೆ ಚಲಿಸ್ತೇವೆ. ಅಂದರೆ ಇದು ಏನು ಎತ್ತಿನಹೊಳೆ ಯೋಜನೆಯ ಒಂದು ಜಾಗ ಇದೆ ಕೆಸ್ಕನಹಳ್ಳಿ ಹತ್ರ, ಆ ಜಾಗದ ಹತ್ರ ನಾವಿದ್ದೀವಿ ಈಗ. ಇದು ನೇರವಾದಂಥ ರಸ್ತೆ, ಇಲ್ಲಿ ಕೆಸ್ಕನಹಳ್ಳಿ ಹತ್ರ ಮಾಡ್ತಿರುವಂಥದ್ದು. ಇಲ್ಲಿ ಬಾಕಿ ಉಳಿದಿರುವಂಥ ಕೆಲಸ ಇಲ್ಲಿ ನೋಡಿ, ಎಡಬದಿಯಲ್ಲಿ ತುಂಬ ಇದಾಗಿದೆ ರಸ್ತೆ. ಎಡಬದಿಯ ರಸ್ತೆಯನ್ನು ಹಾಕ್ತಾ ಇದ್ರು, ಆದರೆ ಅಲ್ಲಿ ಗುಡ್ಡ ಕುಸ್ತಿರೋ ಕಾರಣ ಅದನ್ನೀಗ ಅಲ್ಲೇ ಮಿಷಿನನ್ನು ನಿಲ್ಲಿಸಿದ್ದಾರೆ. ಮಳೆ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ, ಇಲ್ಲಿ ಈ ಥರ ಲಾರಿಗಳು ಕೆಟ್ಟು ನಿಂತಾಗ ಈ ರೀತಿಯಾದ ಇಲ್ಲಿ ಒಂದು ವೆಹಿಕಲ್ ಮಾತ್ರ ಪಾಸ್ ಆಗ್ಲಿಕ್ಕೆ ಆಗ್ತದೆ. ಈಗ ಸೊ ತುಂಬ ವೆಹಿಕಲ್ಸ್ಗಳಾದಾಗ ಸಡನ್ನಾಗಿ ಅಲ್ಲಿ ಟ್ರಾಫಿಕ್ ಉಂಟಾಗುವಂಥದ್ದಾಗ್ತದೆ. ಅದರಲ್ಲಿ ಆಪೋಸಿಟ್ ವೆಹಿಕಲ್ಲು ತೊಂದರೆ ಕೊಟ್ಟಾಗ ಅದು ತುಂಬ ತೊಂದರೆಯನ್ನು ಉಂಟು ಮಾಡುವಂಥದ್ದು. ನೀವು ಎಡಬದಿಯಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಈಗ ಇದು ಕೆಸ್ಗನಹಳ್ಳಿ ಏನು ಎತ್ತಿನಹೊಳೆ ಯೋಜನೆ ನಡೀತದೆ ಅಲ್ಲಿ, ಆ ಜಾಗದಲ್ಲಿ
ಎಷ್ಟು ಗುಡ್ಡ ಕುಸ್ತಿದೆ ನೋಡಿ. ಅಲ್ಲಿ ತಡೆಗೋಡೆಯಿಂದ ಕಟ್ಟಿದ್ರು, ಆ ಕಲ್ಲು ಕಟ್ಟಿರೋಂಥದ್ದು ಎಲ್ಲದೂ ಕುಸಿದೋಗಿದೆ ನೋಡಿ. ಇಲ್ಲಿ ಎಲ್ಲದೂ ಕುಸಿದೋಗಿದೆ, ಯಾವುದೇ ರೀತಿಯಾದಂತಹ ಕಲ್ಲಿನ ತಡೆಗೋಡೆ ಉಳಿದಿಲ್ಲ ಈಗ. ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿ ಕೆಲಸವನ್ನು ಮತ್ತೆ ನಾವು ನೋಡ್ಬೋದು. ಇಲ್ಲಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಇಲ್ಲಿ MP ಅವರು ಇರ್ಬೋದು, ಮತ್ತು ಸಚಿವರುಗಳಿರ್ಬೋದು, ಈ ಸರ್ಕಾರದ ಸಚಿವರುಗಳಿರ್ಬೋದು, ತುಂಬ ವರ್ಷಗಳಿಂದ ಬರ್ತಾ ಇದ್ದಾರೆ. ಈ ಥರ ಕಳಪೆ ಕಾಮಗಾರಿ ಮಾಡಿದ ನಂತರನೂ ಕೂಡ ಅವರು ಅದನ್ನು ಅವರಿಗೆ ಸುಮ್ಮನೆ ಇದ್ಕೊಂಡು ಅದನ್ನೇ ಓಕೆ ಅಂತ ಹೇಳ್ಕೊಂಡು ನೀವು ಸರಿ ಮಾಡಬೇಕು ಹಾಗೆ ಹೀಗೆ ಅಂತ ಒಂದು 4 ಧಮಕಿ ಮಾತುಗಳನ್ನು ಮಾತನಾಡ್ಕೊಂಡು ಹೋದಾಗ ಸುಮ್ಮನೆ ಇರ್ತಾರೆ ಅಂತ ಅಂದರೆ, ಇಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆ ಈ ರಾಜ್ಕಮಲ್ ಕಂಪ್ನಿಗೆ ಮತ್ತು ಗೌರ್ಮೆಂಟ್ನವರಿಗೆ, ಸರ್ಕಾರಕ್ಕೆ ಯಾವ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ಯಾಕೆಂದ್ರೆ ಇವ್ರು ಯಾವ ರೀತಿ ಕೆಲಸ ಮಾಡಿದ್ರು ಅವ್ರು ಏನು ಮಾತಾಡ್ತಾನೆ ಇಲ್ಲ. ಬರ್ತಾರೆ, ಮೀಡಿಯಾದ ಮುಂದೆ ಜೋರು ಮಾಡ್ತಾರೆ, ಮಾತನಾಡ್ತಾರೆ ಒಂದೆರಡು ಮಾತುಗಳನ್ನು, ಮತ್ತು ಅದೇ ಪರಿಸ್ಥಿತಿ ಈ ಜನಗಳು ಅನುಭವಿಸ್ತಿರೋಂಥದ್ದು. ಕಳೆದ 3-4 ದಿವಸದಿಂದ ಮಳೆ ಯಥೇಚ್ಛವಾಗಿತ್ತು. ಆವಾಗ ಮಾತುಗಳೇನು ಅಂತಂದರೆ, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ಓಡಾಡಲಿಕ್ಕೇ ತೊಂದರೆ ಇದೆ, ಆ ರೀತಿಯಾದಂಥ ಒಂದು ವಾತಾವರಣ ಅಂತೇಳಿ ಅಂತ ಮಾತುಗಳಿತ್ತು ನೋಡಿ. ಇಲ್ಲೊಂದು ಲಾರಿಗೆ ಕೆಟ್ಟು ನಿಂತಿದೆ, ಮುಂದೆ 2 ಲಾರಿಗಳು ಹಾಗೆ ರೋಡಲ್ಲಿ ನಿಂತಿದೆ. ಇದು ಒಂದೇ ರಸ್ತೆಗಳನ್ನು ಬಿಟ್ಟಾಗ ಏನಾಗ್ತದೆ, ಆ ರಸ್ತೆಗಳಲ್ಲಿ ಒಂದೇ 2 ವೆಹಿಕಲ್ 3 ವೆಹಿಕಲ್ ದಾಟ್ಲಿಕ್ಕೆ ಆಪ್ಷನ್ ಇದ್ದರೆ ಪರವಾಗಿಲ್ಲ. ಇಲ್ಲ ಅಂತಂದರೆ ಇಲ್ಲಿ ಇನ್ನೊಂದು ಲಾರಿ ಪಾಸ್ ಆಗಬೇಕು ಅಂತಂದಾಗ ಆಪೋಸಿಟಲ್ಲಿ ವೆಹಿಕಲ್ ಬಂದಾಗ ಟ್ರಾಫಿಕ್ಗಳು ಆಗ್ತದೆ. ಆ ಟ್ರಾಫಿಕ್ಗಳು ಆದಾಗ ಅದನ್ನು ಶಿರಾಡಿ ಘಾಟ್ನಲ್ಲಿ ಬೇರೆ ಒಂದು ವಾತಾವರಣಕ್ಕೆ ಶಿರಾಡಿ ಘಾಟ್ನ ತಪ್ಪಿನ ಮಾಹಿತಿಯನ್ನು ಇಲ್ಲಿಯ ಪ್ರೆಸ್ಗಳು ಕೂಡ ಕಳೆದ ಬಾರಿ ಒಂದು ನ್ಯೂಸ್ನಲ್ಲಿ ಬಂದಿತ್ತು. ಆ ನ್ಯೂಸ್ನವರು ಕೂಡ ತಪ್ಪು ಮಾಹಿತಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಮಾಡಬೇಡಿ, ಜನಗಳಿಗೆ ಸರಿಯಾದ ಮಾಹಿತಿಗಳನ್ನು ಒದಗಿಸಿ ಅಂತ ಕೇಳಿದ್ದಕ್ಕೆ ನೀವು ನಮಗೆ ನಮ್ಮ ವಾರ್ತೆ ಓದುವಂಥವ್ರು ತುಂಬ ಜನ ಇದ್ದಾರೆ, ನಿಮಗೆ ಇಷ್ಟ ಆದರೆ ಓದಿ, ಇಲ್ಲ ಅಂದರೆ ಬಿಡಿ ಅನ್ನುವ ಒಂದು ಮಾತುಗಳನ್ನು ನಾನು ಕೇಳುವಂಥ ಒಂದು ಸಂದರ್ಭ ಬಂದಿತ್ತು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಈ ರೀತಿಯಾದ ಒಂದು ಮಾಹಿತಿನ ಹೇಳ್ತೇನೆ. ಇದು ನಾವೀಗ ಏನು ದೊಡ್ಡತಪ್ಲೆ ಹತ್ರ ರೈಲ್ವೆ ಗೇಟ್ ಕೆಲಸ ಆಗ್ತದೆ, ರೈಲ್ವೆ ಗೇಟಿಂಗ್ ಕೆಲಸ ಆಗ್ತದೆ, ಆ ಜಾಗದ ಒಂದು ಭಾಗದ ಕೆಲಸ ಇದು. ಇಲ್ಲಿ ತಡೆಗೋಡೆ ಅಂತ ಒಂದು ಐಟಿಗೆ ಒಂದು ಸೈಡಿಗೆ ಏನು ಬ್ರಿಡ್ಜ್ ಮಾಡಲಿಕ್ಕೆ ಹೊರಟಿದ್ದಾರೆ, ಆ ಬದಿಗೆ ಇದನ್ನು ಮಾಡ್ತಿರುವಂಥದ್ದು. ದೊಡ್ಡ ತಪ್ಪಲಿ ಬಲೆ ಏನು ಬೆಂಗಳೂರು ಮಂಗಳೂರು ರೈಲ್ವೆ ರಸ್ತೆ ಇದೆ, ರೈಲ್ವೆ ರಸ್ತೆಯ ಬ್ರಿಡ್ಜಿನ ಕೆಲಸವನ್ನು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಆ ಭಾಗದ ಕೆಲಸದ ಇದು ಒಂದು ವಿಡಿಯೋ. ದೊಡ್ಡ ತಪ್ಪಲಿ ಬಲಿ ಯಾವುದೇ ರೀತಿಯಾದಂತಹ ರಸ್ತೆ ಕುಸಿಯುವಂಥದ್ದು ಇದಾಗಿರೋದು ಈ ವರ್ಷ ಯಾವುದು ಗುಡ್ಡ ಆಗಿಲ್ಲ, ಮುಂದೆ ತೋರಿಸ್ತೇನೆ. ಆದರೆ ರಸ್ತೆಯನ್ನು ಬಲಬದಿಯಲ್ಲಿ ಮಾಡ್ತಾಯಿದ್ರು. ನನ್ನ ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಏನು ಕಳಪೆ ಕಾಮಗಾರಿಯನ್ನು ನಾನು ತೋರಿಸಿದ್ದೆ ಅಂತೇಳಿ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ರಸ್ತೆಯನ್ನು ಹಾಕಿದ್ದಾರೆ ಬಲಬದಿಯಲ್ಲಿ, ಅದು ಆಲ್ರೆಡಿ ಆ ಮಣ್ಣು ಕುಸಿತಾ ಇದೆ, ಯಾವುದೇ ರೀತಿಯಾದಂಥ ಸಪೋರ್ಟಿಂಗ್ ಇಲ್ಲ. ನೋಡಿ, ಇದು ಈ ರೀತಿಯಾದಂಥ ಒಂದು ಕಳಪೆ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಅವ್ರು ಏನು ಅದಕ್ಕೆ ಆನ್ಸರ್ ಕೊಡ್ತಾರೆ ಅದನ್ನು ಕೇಳಿಕೊಂಡು ಹಾಗೇ ಹೋಗುವಂಥ ಕೆಲಸಗಳನ್ನು ಇಲ್ಲಿಯ ಸಂಸದರು ಮತ್ತು ಇಲ್ಲಿಯ ಒಂದು DC ಅಂದರೆ ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅನ್ನೋದಕ್ಕೆ ಹೇಳಿದೆ. ರಾತ್ರಿ ಬೆಳಿಗ್ಗೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಏನು ಏಪ್ರಿಲ್ ತಿಂಗಳಲ್ಲಿ ಹೇಳಿದ್ರು, ಕೆಲಸವನ್ನು ಇನ್ನೂ ಹೆಚ್ಚಾಗಿ ಅಂದರೆ ಇಟಾಚಿಗಳನ್ನು ಮತ್ತು ಲೇಬರ್ಸ್ಗಳನ್ನು ಜಾಸ್ತಿ ಬಿಟ್ಟು ಕೆಲಸವನ್ನು ಮಾಡಿಸ್ಬೋದಾಗಿತ್ತು. ಆದರೆ ಯಾವುದೇ ರೀತಿಯಂಥ ಆ ಥರದ ಒಂದು ಆ್ಯಕ್ಷನ್ಸ್ಗಳನ್ನು ತಗೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಬಲಬದಿಯಲ್ಲಿ ಈಗ ಇದೆಲ್ಲ ಕುಸ್ತಿರುವಂಥದ್ದು. ಇಲ್ಲಿ ರಸ್ತೆ ಹಾಕಲಿಕ್ಕೆ ಬೆಡ್ಡಿಂಗನ್ನು ಹಾಕಿಕೊಂಡಿದ್ರು, ಬೆಡ್ಡಿಂಗೆಲ್ಲ ಹಾಕಿಕೊಂಡಿರೋದಕ್ಕೆ ಇದೆಲ್ಲ ರಸ್ತೆಗೆ ಕುಸ್ತಿರುವಂಥದ್ದು. ಬಲಬದಿಯಲ್ಲಿ ನೀವು ನೋಡ್ಬೋದು, ಈಗ ದೊಡ್ಡ ತಪ್ಪಲೆ ಬಲಿ ಎಲ್ಲ ರಸ್ತೆಗೆ ಕುಸ್ತಿರುವಂಥದ್ದು. ಅಂದರೆ ಬಲಬದಿ, ಇದು ಹಳೆ ರಸ್ತೆಯಲ್ಲೇ ಹೋಗ್ತಿದ್ದೀವಿ ನಾವು. ಬಲಬದಿಯಲ್ಲಿ ಹೊಸ ರಸ್ತೆಗೆ ಮಾಡಲಿಕ್ಕೆ ಅಂತೇಳಿ ಬೆಡ್ಡಿಂಗನ್ನು ಹಾಕಿ ರೆಡಿ ಮಾಡಿ ಇಟ್ಟುವಂಥದ್ದು ಎಲ್ಲದೂ ಕೂಡ ಕುಸ್ತಿದೆ ಅದೀಗ.
ದೊಡ್ಡತಪ್ಲೆ ಹೆಗ್ಗದ್ದೆಯಿಂದ ಹಿಂದೆ ಇರುವಂತಹ ದೊಡ್ಡತಪ್ಲೆಯ ಜಾಗ ಇದು. ಇಲ್ಲೊಂದು 900 ಮೀಟರ್ನಷ್ಟು ರಸ್ತೆ ಕಾಮಗಾರಿ ಬಾಕಿ ಉಳಿದಿರುವಂಥದ್ದು. ಇದು ಈ ವರ್ಷ ಮಳೆಗಾಲಕ್ಕೂ ಕೂಡ ಆಗೋದಿಲ್ಲ. ಮತ್ತು ಇನ್ನು ನಾವು ಮುಂದಿನ ವರ್ಷದ ಮಳೆಗಾಲ ಬರೋದ್ರೊಳಗಡೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ನಾವು ನೋಡಿ ಈಗ ಇಲ್ಲಿಂದ ಹೊರಟ್ರೆ ಈಗ ಮುಂದಕ್ಕೆ ನಮಗೆ ಸಿಗುವಂಥದ್ದು ಹೆಗ್ಗದ್ದೆ. ಇಲ್ಲಿ ಬಲಬದಿಯಲ್ಲಿ ನೀವು ನೋಡ್ಬೋದು ಎಲ್ಲ ಮರಗಳು ಗುಡ್ಡಗಳು ಕುಸಿತಾ ಇರುವಂಥದ್ದು. ನೋಡಿ ಇಲ್ಲಿ ಮಣ್ಣು ಕುಸಿತಿರುವಂಥದ್ದು ನೋಡಿ ಜಾಗ. ಏನು ಕುಸಿತಾ ಇದೆ ಅಂತ ಕಾರಣ ಅಂದರೆ ನೋಡಿ ತಡೆಗೋಡೆ ಕಟ್ಟಿದ್ದಾರೆ, ತಡೆಗೋಡೆ ಕಟ್ಟಿಲ್ಲ ಅಂತ ಇಲ್ಲ. ಅದು ಆ ಕಟ್ಟಿರುವಂಥ ತಡೆಗೋಡೆಗೂ ಗುಡ್ಡದ ಎತ್ತರಕ್ಕೂ ಸಂಬಂಧವೇ ಇಲ್ಲ. ಆ ಕಾರಣಕ್ಕೆ ಅದು ಅತಿ ಹೆಚ್ಚಾಗಿ ಕುಸಿಯುವಂಥದ್ದು ಆಗ್ತಾಯಿದೆ. ಈಗ ಹೇಳಬೇಕು ಅಂತಂದರೆ ಅವತಡೆ ಕನ್ಸ್ಟ್ರಕ್ಷನ್ ಅವರು ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? 15 ಕಿಲೋಮೀಟರ್ ಅಡ್ಡೊಳೆಯಿಂದ ಏನು ಪೆರೇಶಂತಿವರೆಗೆ ಮಾಡಿದ್ದಾರೆ. ಅವರು ಕೂಡ ತಡೆಗೋಡೆಗಳನ್ನು ಕಟ್ಟಿದ್ದಾರೆ. ಯಾವ ರೀತಿಯಾದ ತಡೆಗೋಡೆಗಳನ್ನು ಕಟ್ಟಿದ್ದಾರೆ? ಆ ರೀತಿಯಾದ ತಡೆಗೋಡೆಗಳು ಅವಶ್ಯಕತೆ ಇತ್ತು. ಆದರೆ ನೋಡಿ ಇಲ್ಲಿ ಬಲಬದಿಯಲ್ಲಿರುವಂಥದ್ದು ಕೇವಲ 4-5 ಅಡಿಗಳ ಎತ್ತರದ್ದು, ಅದು ಕೂಡ ಕಲ್ಲಿನಲ್ಲಿ ಕಟ್ಟಿರುವಂಥದ್ದು. ಗುಡ್ಡ ಕುಸಿಯುವಾಗ ಆ ಕಲ್ಲನ್ನು ಸಹ ಜರುಗಿಸಿಕೊಂಡು ಬರುವಂತಹ ಒಂದು ತಡೆಗೋಡೆ ಇದು. ನಾವೀಗ ಆಲ್ಮೋಸ್ಟು ಇನ್ನೇನು ಮಾರ್ನಳ್ಳಿ ಮುಟ್ಲಿಕ್ಕೆ ಬಂದು, ಇದು ಹೆಗ್ಗದ್ದೆ ಭಾಗ, ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಅಲ್ಲಿ ನೋಡುವಾಗ ಬಲಬದಿಯಲ್ಲಿ ಏನು ಗುಡ್ಡ ಕುಸಿತ್ತು ಅದು ಮಾತ್ರ. ಮತ್ತು ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ ಏನಿದೆ ಹೆಗ್ಗದ್ದೆ, ನಾವೇನಿದ್ದೀವಿ ಇಲ್ಲಿ ಎಡಬದಿಯಲ್ಲಿ ತುಂಬ ಎತ್ತರವಾದಂಥ ಒಂದು ಗುಡ್ಡವನ್ನು ಕೊರೆದಿದ್ರು. ಆ ಗುಡ್ಡ ಕಲ್ಲುಗಳನ್ನು ಕೂಡ ಕಟ್ಟಿದ್ರು. ನೋಡಿ ಇಲ್ಲಿ ಕುಸಿಯುವಂಥ ಕೆಲಸಗಳು ಆಗ್ತಿದೆ. ಅದು ಈ ಎತ್ತರದ ಭಾಗದ ಜಾಗ ಕುಸಿಯುವಂಥ ಕೆಲಸ ಆಗ್ತಿದೆ. ನಾವಿಲ್ಲೇ ರಸ್ತೆಯಲ್ಲಿ ಹೋಗ್ತಿದ್ದೀವಿ. ಕಳೆದ ಬಾರಿ ಕೂಡ ಈ ವಿಡಿಯೋನ ತೋರಿಸಿದ್ದೆ ನಾನು. ನೋಡಿ ಇಲ್ಲೆಲ್ಲ ಫುಲ್ಲು ಕುಸಿತಿರುವಂಥ ಕೆಲಸ. ಮಣ್ಣನ್ನು ತೆಗಿತಾರೆ, ಆದರೆ ತಡೆಗೋಡೆಯ ತೊಂದರೆಯಿಂದ ಈ ರೀತಿಯಾದಂಥ ಒಂದು ಅವೈಜ್ಞಾನಿಕ ಕೆಲಸ ಕಾಮಗಾರಿಯಿಂದ ಈ ರೀತಿ ಆಗಿದೆ ಅಂತ ಹೇಳ್ಬೋದು. ನಾವು ಈಗೇನು ಸಾಂಬ್ರಾಟ್ ಹೋಟ್ಲಿಂದ ಮಾರನಹಳ್ಳಿಯ ಹೊಸ ಹಳೆಯ ಸಿಮೆಂಟ್ ರಸ್ತೆಗೆ 17 ನಿಮಿಷದಲ್ಲಿ ರೀಚ್ ಆಗಿದ್ದೇವೆ. ವಿಡಿಯೋನ ನೋಡ್ತಾ ಮುಂದಿನ ಅಪ್ಡೇಟ್ಗಳಿಗಾಗಿ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಇಲ್ಲಿಂದ 26 ಕಿಲೋಮೀಟರ್ ರಸ್ತೆ ಏನು ಅಡ್ಡೊಳೆಯವರೆಗೆ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.